ಮಾತಾಡ್ದಂಗಲ್ಲ ಬದುಕು ನೀನ್ ಅದೇ ಕಾಸ ನೀನ್ ಮಾಡು. ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಬೆಳಗಿನ ಜಾವ 8:30 ವಿಡಿಯೋ ಸ್ಟಾರ್ಟ್ ಮಾಡ್ತಿತ್ತು. ಬೆಳಗಿನ ಜಾವ ಏನಲ್ಲ, ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಕತ್ಲಾಗೋಕಿನ್ನ ಬೆಳಗ್ಗೆ 8 ಗಂಟೆಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಮ್ಮ ರಾಗಿ ಹೊಲಕ್ಕೆ ಫೈನಲಿ ಸಾಲ ಹಾಕ್ತಾಯಿದ್ದೀವಿ. ಈ ಸಾಲ ಹಾಕೋ ಕೆಲಸ ಮುಗೀತು ಅಂತಂದರೆ ರಾಗಿ ಹೊಲ ಕೆಲಸನೇ ಮುಗ್ದಾಯಿತು. ಸೊ ಇನ್ನು ಯಾವಾಗಮ್ಮ ಹೊಡಿಬೇಕಾರೆ ನಾವು ಗೊಬ್ಬರ ಹಾಕೋದು, ಗೊಬ್ಬರ ಹೀರಿ ಹಾಕ್ಬಿಟ್ರೆ ಇನ್ನು ರಾಗಿ ಕತೆ ಮುಗೀತು ಅಂತಲೇ. ನಮ್ದು ಮೇಂಟೆನೆನ್ಸ್ ಇಲ್ಲ. ಮಳೆ ಆಯಿತು ಅಂದರೆ ರಾಗಿ ಆಗ್ತವೆ. ಸೊ ವಸಂತಮ್ಮನವ್ರು ಇವತ್ತು ಯಜಮಾನ್ರಿಗೆ ಬೆಳಗ್ಗೆ ತಿಂಡಿ ಮಾಡ್ಕೊಂಬಂದವ್ರೆ. ಏನು ಸ್ಪೆಷಲ್ ಅಂತ ಹೇಳ್ಬೇಕು ನೀವೇನೆ. ಏನು ಸ್ಪೆಷಲ್? ಕಡ್ಲೆಗಡೆ ಹೆಂಗೆ ಚೆನ್ನಾಗಿತ್ತು. ತಿರ್ಗಾ ಮಳೆ ಬರ್ತದೆ ಗೈಸ್. ತಿರ್ಗಾ ಹೋಗಿ ಇಷ್ಟು ಕಾಲಿದ್ದಲ್ಲ, ಕಾಳು ಬಿಡ್ಸ್ಕೊಂಬೇಕೈತೆ ನಾವು ಇದ್ರಾಗೆ. ಹಾಂ ಪಲಾವ್ ಅದೇ ಒಂದು ತುಂಡು ಹೊಡ್ಬಿಡೋರೆ. ಅದು ಯಾವಾಗ ಇದು ಬಂತ ಮಾವು ಗೈಸ್. ಈ ತುಂಡ ಪೂರ್ತಿ ಮುಗಿಸ್ಬಿಡ ನೋಡ್ರಿ, ಇಲ್ಲಿಂದ ಅಲ್ಲಿ ಅವ್ರು ಬೇಕಾ. ಇವಾಗ ಇದು ಒಂದದೇ ನೀವು ಹೊಡಿಬಾ ನೀನು ಹೊಡಿಬಾ ಗೈಸ್. ಇವಾಗ ಇದು ಒಂದು ತುಂಡು ಆಯ್ತು ನೋಡ್ರಿ. ಇದೇನೆಲ್ಲ ಇಂಕಿದಾಕ್ತಾರೆ ಅನ್ಕೊಂಬೇಡ್ರಿ. ಇದು ಹೊಡೆಯೋದು ಹಿಂಗೆ. ಇನ್ನೊಂದು ವಾರ ಬಿಟ್ಟು ನೋಡ್ರಿ, ಇದ್ರ ಕಳೆನೇ ಬೇರೆ. ಇದ್ರ ಕಳೆ ಅಂದರೆ ಇದ್ರ ಕಳೆ ಅಂತಾರಲ್ಲ ಹಂಗೆ. ಗೈಸ್ ನಮಗೆ ಮೇಯ್ನ್ ಬೇಕಾಗಿರೋದೆ ಒಂದು ಲೈನು. ಅದಕ್ಕೆ ನೋಡ್ರಿ ಒಂದು ಲೈನಾಗಿರೋದು ಬಿಟ್ಟು ನಾಟಿ ಮಾಡಿದರೆ ಇಷ್ಟೇ ಆತಿದ್ದು. ಸೊ ನಾಟಿ ಮಾಡೋಕೆ ಯಾರು ಬರಲ್ಲ ಇವಾಗ. ಅದಕ್ಕೇ ಸಾಲ ಹಾಕೋದು ನೋಡಿ. ಆ ಕಡೆ ಈ ಕಡೆ ಈ ಲೈನ್ ಎರಡು ಒಟ್ಟತವೆ. ಪೈರು ಒಂದು ಇರಲ್ಲ ಒಟ್ಟತವೆ. ಇದೊಂದು ಸೆಂಟ್ರಲಿಂದ ಮಾತ್ರ ಇರ್ತವೆ. ಸೊ ಇದು ಆಟೋಮೆಟಿಕ್ ಎದಲ್ತದೆ. ಮಳೆ ಬಂತು ಅಂತಂದರೆ ಸೆಂಟಾಗಿರೋದು. ಆ ಕಡೆ ಮಣ್ಣು ಮುಚ್ಕೊಳ್ಳೋದು ಅಷ್ಟೇ. ಬಟ್ ಇದೆಲ್ಲ ಇರ್ತದೆ ಪೈರು. ಮಣ್ಣು ಮುಚ್ಕೊಂಡು ಮಳೆ ಬಂದು ಆ ಕಡೆ ಹೋಯ್ತು ಅಂತಂದರೆ ಸರತದ ಗೈಸ್. ಆ ಥರ ಬಾರಪ್ಪ ತಿಂದು. ಇವತ್ತು ಇವರು ಮೇಡಮ್ ಪಲಾವ್ ಮಾಡ್ಕೊಂಬಂದಾರಂತೆ ಸ್ಪೆಷಲಾಗಿ. ನೋಡೋಣ ಪಲಾವ್ ಟೇಸ್ಟ್ ಹೆಂಗದೆ ಅಂತ. ನಮ್ಮ ಮುದ್ದೆ ಬಿಟ್ಟು ಪಲಾವ್ ಮಾಡೋದೆ ಫಸ್ಟ್ ಟೈಮು ನನ್ನ ತಂಗಿ ಹೋದಾಗಿಂದ 3 ತಿಂಗಳಾಗದೆ. ಇವತ್ತೇ ಪಲಾವ್ ಮಾಡಿರೋದು ಅವನಮ್ಮ. ಹಾಂ ಅದು ಹೆಂಗದೋ ಏನದೋ ಗೊತ್ತಿಲ್ಲ. ಫುಲ್ ಕ್ಯೂರಿಯಾಸಿಟಿ. ಅದು ದೊಡ್ಡಾದ್ಮೇಲೆ ತರದಾಕನ್ ಬಾ. ಹಂಗೆ ಬರ ಅಂತ ಬಾರಾಡ್ತೀನಿ ನೋಡು. ಕಳೆ ತಿಳ್ಮಾಗ ಒಂದು 26 ತರಮ್ಕೊಂಬಂದಿ. ತಿತ್ತಾಕು ಈಗೇನು ಹಂಗೆ ಮಾಡಿ ಬಾ. ಫಾಸ್ಟ್ ಮಳೆ ಐತೆ ನೋಡ್ಕೊಳ್ರಿ ಇಬ್ರು. ಕಳೆ ಮಡಿಕೊಂಡು ಜಡಿ ಹೇಳ್ತಿ. ಕಳೆ ಹೊಡ್ರಿ ರಾಗಿ ಚೆನ್ನಾಗಿರ್ತದ. ಕೆಮಿಕಲ್ ಹೊಲ ಚೆನ್ನಾಗದ. ಸುಮ್ಮನೆ ಮರ್ಲಿ ಚೆನ್ನಾಗಾಗ್ಬಿಟ್ಟದ. ಇನ್ನೇನು ಆಲೆ 4-5 ವರ್ಷದಿಂದ ಜೋಳ. ಹೌದಾ ಆವಲ್ತವ ಮೊರಿ ತಡಿ ಹೊಲ ಬೊರೆ ಮಂಟೆ ಪೈರೆ. ನೀನು ಮಂಟೆ ಅಂದ್ರೆ ಏನು ಹೇಳು? ತೆಳು ಮಾಡಬೇಡ ಸುಮ್ನಿರು. ಮಂಟೆ ಪೈರ್ ಅಂದ್ರೆ ಏನು ಹೇಳು? ಏನೋ ಮಂಟೆ ಪೈರ್ ಅಂದ್ರೆ ಏನಮ್ಮ? ಮಂಟೆ ಪೈರು ಚೆನ್ನಾಗತ್ ಹೊಲ ಅಂತ ನೋಡು. ಅದ ಹಂಗಿದ್ರೆ ಚೆನ್ನಾಗಿರ್ತದೆ ಅಂತನಾ? ಓಹೋ ಕಳಲೆ ಮರ್ಲೆ ಮುಂಚೆ ಹೋಗ್ತೀನಿ ನಾನು ಹುಲ್ಗೆ. ಹುಲ್ಗೋತೀನಿ ಬಾ ಇಲ್ಲಿಗೆ. ಮತ್ತೆ ಹುಲ್ಕೋತೀನಿ. ಅಲ್ಲ 9 ಗಂಟೆಗೆ ಬಾರಪ್ಪ ಹೋಗ್ತು. ಇನ್ನು ಎಷ್ಟು ಗಂಟೆಗೆ ಎದ್ದು ಬಂದೆ? 6 ಗಂಟೆ. ಸೆಬ್ಬೆ ಚೆನ್ನಾಗದಿ. ಬಳೆಲೆ ತಡ್ಕೊಂಡಿದ್ದೀನಿ ಬಾ. ಮಂಟೆನೆ ಕಣಪ್ಪ ಇದು. ಎಪ್ಪಡ ಜಾಸ್ತಿ ನೋಡ್ಕೋ. ಏನು ಎಪ್ಪಡ ಸಾಲಗಳು ದುಡ್ಕೊಳ್ಳಿ ತಗ ಸಾಕು. ಕಳೆ ಹೋಗೋದು ಬೇಡವಾ? ಹೊರಗೆ ಅಷ್ಟು ಬಳೆಲೆ ಕುಯ್ಕೊಂಬಲ್ಲಿ ನೋಡ. ಅದ್ರಾಗೆ ಯಾಪಟ್ಟಿ ಅದು ಯಾವತ್ತು ಒಂದು ಬಂತಿ ಸಾಕಿದ್ರೆ ತಿರುಗಿ ಬರಲೇ ಇಲ್ಲ. ಏನ ಫೋನ್ ಒಂದು ಹಿಡಿತೀಯ ಹಾಲು ಕರೆದು ಬಂದ್ಬಿಟ್ಟು ಅಲ್ಲಿ ನೀರು ಫೋನ್ ಹಿಡಿತೀಯ ನೋಡ್ದ ಆ ಬಳೆಗಿಡನ. ಬೆಳಗಿಂದ ದನ ಮೇಸ್ಕೊಂಬಂದು ಒಂದು ಗಳಿಗೆ ಕೂತ್ಕೊಳ್ಳೋದು ಇಲ್ವ ನಿಮ್ಮ ಹತ್ರ? ಅಕ್ಕಿ ಮಾಡ್ಬೇಕಪ್ಪ. ಮಾಡೋ ಟೈಮ್ಗೆ ದನ ಮೇಸ್ಕೊಂಬಂದ್ಬಿಟ್ಟು ನಾನು ನಿನ್ನಂಗೆ ಕೂತ್ಕೊಂಡ್ಬಿಟ್ರೆ ನೀವು ತಟ್ಟೆ ತಗೊಂಡಿಲ್ವಾ? ಇಲ್ಲಿ ಹಳ್ಳ ಕೂತ್ಕೊಂಡು ತಿನ್ಬಾರಪ್ಪ. ಇವತ್ತು ಹೆಂಗಸ್ರು ಪಲಾವ್ ಮಾಡ್ಕೊಂಬಂದಿರ್ತೀವಿ. ತಿಂದಿದ ತಕ್ಷಣ ಖುಷಿ ಆಗೋಬೇಕು. ನೀವು ಇವತ್ತು ಇನ್ನೂ 2 ಎಕರೆ ಜಾಸ್ತಿ ಹೊಡಿತೀವಿ ಇವತ್ತು. ನಮ್ದು ಬಿಟ್ಟು ನೆಕ್ಸ್ಟ್ ಯಾರ್ದು ಆಯ್ತೇನೋ. ಅಪ್ಪ ಮಳೆನೇ ಹೋಗಿಲ್ಲ ಹೆಂಗಪ್ಪ ತ್ಯಾವ ಇದು ಬಿತ್ತನೆ ಅನ್ನೈತೆ ಯಾವ? ಹಾಂ ಕುಂಟೆ ಹೊಡೆದ ತಿರ್ಗಾ ಒಂದ್ಸರಿ ಅಲ್ಲಿ ಎಣ್ಣೆ ಹೊಡೆದೆ. ಹಾಂ ಇನ್ನೊಂಥರ ಕುಯ್ಲಿ ಇಟ್ಕೊಂಡು ಹೊಡೆದ್ರೆ ಇಲ್ಲಿ ಮಳೆ ಹಿಡ್ಕೊಂಡ್ರೆ ಮಂದ ಆಗುತ್ತೆ. ಕಾಲು ನೋಡು ಆನಂದ ಪರಮಾನಂದ ಆಗವಿ. ಅಪ್ಪನ ಕಾಲು ನೋಡಿ ಹೆಂಗವಿ. ತುಂಡ ಹೊಡೆದ್ಬಿಡು.
ನಾನಾ ನಾನೇ ಹೊಡೆಯಕ್ಕೆ ಬಂದಿದ್ದು ನೀನು ಹೇಳ್ತಾನೆ ಇರಲಿಲ್ಲ ನಾನು. ಹೊಡಿಯಪ್ಪ, ಬರೀ ಟ್ಯಾಕ್ಟ್ರಿ ಮೇಲೆ ಅಲ್ಲಾಡ್ಸ್ಬಿಟ್ರಾಗತ್ತದ. ನನ್ನ ಟೆಕ್ನಾಲಜಿ ನಿಂದು ಹಳೆ ಟ್ರೆಡಿಷ್ನಲ್ ನಿಂದು. ಟ್ರೆಡಿಷ್ನಲ್ ಮನುಷ್ಯ ನೀನು, ನಾನು ಟೆಕ್ನಾಲಜಿ ಮನುಷ್ಯ. ಎಲ್ಲ ಕಲ್ತಿರೇನೆ. ಕಲಿಯಲ್ಲ ನಾನಪ್ಪ. ನೀನು ಇರೋದಕ್ಕ ಹೊಸ ಆಮೇಲೆ ಎಲ್ಲ ಹೊಸ ಮಾರಾಕ್ಬಿಡ್ತೀನಿ ನಾನು. ಪಾಪ ಎಲ್ಲರೂ ಕಮೆಂಟ್ ಆಗ್ತಾರೆ ಎಣ್ಣಸಿಂದ ಕೊಡ್ತೀರಿ ಏಕೆ ಅಂತ ಹೇಳು. ಎಣ್ಣಸ ಅಂದ್ರೆ ಕರುಗಳು ಕೊಡ್ತಾವೆ, ಓರಿ ಏನು ಕೊಡ್ತಾವೆ. ನಾನು ಬುದ್ಧಿ ಕಂಡಾಗಿ ನಾನು ಎಣ್ಣಸ ಕಟ್ಕೊಳ್ಳೋದು. ಗೈಸ್ ನಮ್ಮ ಕಡೆ ನಾಟ್ಯ ಸಹ ಇವಕ್ಕೆ ಸೀಮೆ ಸಿಗಿರೋ ಪವರಿಂದ ಜಾಸ್ತಿ ಇರ್ತಾವ ಪವರ್, ಆದರೂ ಎಣ್ಣಸ ಅಂತ ಕಮೆಂಟ್ ಆಗ್ತಾರೆ. 2 ಕರ ಹಾಕಿದ್ವಿ, ಇವು ದೊಡ್ಡವಾದ್ಮೇಲೆ ಇವು ಮಾಡ್ತೀನಿ. ಈಗಾಗಲೇ ಇದೇ ಥರ 8 ಜೊತೆ ಮರಿದ್ದೀನಿ. ಇದ್ರ ಕರ ಹುಡ್ತಾವೆ, ಅವು ಬೆಳ್ಕೊಂಡ್ಮೇಲೆ ಇವು ಮಾಡ್ತಾ ಇರೋದು ಅಷ್ಟೇ. ನಮ್ದು ಎಣ್ಣೆ ಸಾಸ್ ಹಾಕಿರೋದು. ಆಚೆ ಅನ್ಮು ನೀನು ಏನು ತಂದಿದ್ಯಾ? ಬಾಳೆಹಣ್ಣು ಬರಬೇಕು ಎಲ್ಲ ಬಡಗವೆ. ನೀರು ಈ ಫಸ್ಟ್ ಕೈಗೆ ಅಲ್ಲ ಮುದ್ದೆ ಥರ ಇದ್ರಾಗೆ ಇತ್ತಮ್ಮನ ನೋಡು ಪಲಾವ್ ಆಟ್ ಬಾಕ್ಸ್. ಪಲಾವು ರಾತ್ರಿ ಹೊತ್ತು ಮಾಡು. ಇಲ್ಲಿ ದನಿನಿಂದ ತಿರ್ಗೋನಿಗೆ ಗೊತ್ತು, ಕಷ್ಟ ಸುಖ ನಿನ್ಗೇನು ಗೊತ್ತು? ಇದು ನೋಡ್ಬಿಟ್ಟಿದ ನೀನು ಮಗನ ಹೊಡೆಯೋಗಲ್ಲ ಅಂದ್ರೆ ಅವನಿಗೆ ಬರೋ ಬರೀ ಟ್ಯಾಕ್ಟ್ರಿ ಉಳ್ಳೋದು ಅಷ್ಟೇ ಅಂತ ಅವನಿಗೆ ಬರೋದು. ಹೊಲ ಬಿಡ್ಬೇಕಂದ್ರೆ ಏನು ಮಾಡ್ತೀನಿ? ಹಸಿರು ಬಜ್ಜಿ ಎಲ್ಲ ತಂದಿದ್ಯಾ? ಇದು ಎಲ್ಲ ತಂದಿದ್ದೀನಿ. ನೀನು ಮತ್ತೋಡು ಅಲ್ಲ ಮೊಸರು ಬಜ್ಜಿ ಅದು. ಯಮ್ಮ ಕೃಷ್ಣ ಪರಮಾತ್ಮ ಆಂಜನೇಯ ಮುನೇಶ್ವರ ದೂರಂ ತಾಯಿ. ಯಾಕಮ್ಮ ಹಂಗಂತೀವಿ ಅಂತ? ಓ ಯಾವ್ದಮ್ಮ ಪಲಾವ್ ಈ ಕಲರ್ ಅದೇನಿದು ಟೊಮೆಟೊ ಇದ್ದಂಗಲ್ಲಮ್ಮ ಅನ್ನ ಸಾಂಬಾರ್ ಇದ್ದಂಗೆ. ಚಟ್ನಿಯಲ್ಲಿ ಚಟ್ನಿ ಮಾಡ್ಕೊಂಬರ್ಬೇಕಾನೆ ಒಂಚೂರ. ಆಗ ಅದಕ್ಕೆ ಅನ್ನದ ಕೈ ಇಲ್ಲ, ಕೈ ಅನ್ನದ ಕೈ. ಅಯ್ಯೋ ಒಳ್ಳೆ ವಸಂತ ಮಕ್ಕಳಮ್ಮ ನಿನ್ನ. ಇಲ್ಲ ಏನಮ್ಮ ಹಂಗೆ ಬಿಟ್ಟೆ ತಿನ್ನಕತ್ತಮ್ಮ. ಓಹೋ ನೋಡ್ದಿಲ್ಲ ಓ ತಿನ್ಲಿ ಸುಮ್ಮನೆ ಅನ್ನದ. ಕಣ್ಣೆಸ್ರಾದ್ರೆ ಏನ್ ಮಾಡ್ತೀವಿ? ಕಣ್ಣೆಸ್ರಾದ್ರೆ ಯಜಮಾನ್ರಿಗೆ ಏನೇನು ಹಾಕಿದ್ದೀರಿ? ಬಾಕ್ಸ್ ಆಗಿ ಏನೇನು ಮಸಾಲೆ ಸಿಗ್ತವೆ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಂಡ್ ಬಂದ್ಬಿಟ್ಟಿದೆ ಅಲ್ವಾ? ತಗೋ ಟವಲ್ ಕೈಗೆ. ಬದನೆಕಾಳು ಬದನೆಕಾಳು ಆಮೇಲೆ ಗೆಡ್ಡೆಕೋಸು ಮೂಲಂಗಿ ಎಲ್ಲ ಹಾಕೊಂಡು ಉಳಿ ಮಾಡ್ಕೊಂಡು ಮುದ್ದೆ ದಿಡ್ದಿದ್ರೆ ಹೆಂಗಿರೋ ಸಾಯಂಕಾಲ ಸಾಯಂಕಾಲ ಕೆಲ್ಸ ಇರಲಿಲ್ಲ ಅಂತ ಇವಾಗ ಮಧ್ಯಾಹ್ನ ತಿನ್ನಬೇಕು. ಸಾಯಂಕಾಲ ತಕ ಹೊಡೆಯತ್ತಾರ ಇದು ಮುದ್ದೆ ತಾವತ್ತದ ಇದು ಏನು. A few moments later. ಎಲ್ಲ ಒಂದು ಅವರೆಕಾಳು ಉಟ್ಕೊಂಡ್ಬಿಟ್ಟದೆ. ನನ್ನ ಟವಲ್ ಎತ್ಕೊಂತ ಯಾರು ಹೇಳಿ ನಿಂಗೆ? ಆ ದೇವಸ್ಥಾನಕ್ಕೆ ಹೋಗಿ ಮಡಿಕೊಂಡಿರು ನಾನು. ಒಲ್ಲದು ಇನ್ನೊಂದು ಬೆಳಕಾಳು. ಏನೋ ಏನು ಊಸ ತೋರ್ಸ ಯಾವ್ದು ಊಸ ಅಂದ್ರೆ ಅದು ಕನ್ಯಾಸಿದೆ, ಅದು ಊಸ ಅಲ್ಲ. ನಾವೇ ಊರ್ ತಮ್ಮ ಟ್ಯಾಕ್ಟರ್ ಇದ್ವಿ, ಟ್ಯಾಕ್ಟರ್ ಓಡಿಸೋರು ಇದ್ದಿ, ನಾವೇ ಟ್ಯಾಕ್ಟ್ರಾಗಿ ಕುಂಟೆ ಹೊಡಿಯಲ್ಲ. ಇವ್ರು ಯಾರೋ ಹೊಲ್ದಾಗೆ ಟ್ಯಾಕ್ಟ್ರಾಗಿ ಕುಂಟೆ ಹೊಡ್ಕೊಂಡವ್ರೆ ಅಂತ ನಾವು ಒಮ್ಮೆ ಎರಾಡ್ತಾ ಇರೋದು. ಒಡ ಸುಸ ಅಡ ಅಕ್ಕನಂತಿರದ ಲೈನ್ಗೆ ಹೋಗ್ಬೇಕು, ಲೈನ್ ಸಮೋಕೆ ಓಡು 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 ಬಿಟ್ಬಿಡ ಪೋಲಿ ಬಿಟ್ಬಿಡ್ದು ನೋಡು ಅಗ್ಗನಲ್ಲಿ ಓದ್ತದೆ ಸಾಲ ಇಲ್ಲದೆ. ಹೇಳ್ಕೊಡೋದು ಫಾಲೋ ಮಾಡ್ಬೇಕು, ಟೀಚರ್ ಹೇಳ್ಕೊಡೋದನ್ನ. ನಾನು ನೋಡಿಲ್ಲ ಒಂದ್ಸಲಿ. ಇರಪ್ಪ ಓದ್ತದೆ ಒಂದು ರೌಂಡ್ ಒಬ್ಬರ್ಲಿ ಅಲ್ಲ ಲೈನ್ ಮಾತಾಡ್ದಂಗಲ್ಲ, ರೈತನ ಬದುಕು ಮಾಡೋದು. ಕಟ್ ಮಾಡಮ್ಮ ತಿರ್ಸಮ್ಮ ಅದ್ಲಸಮ್ಮ. ಅವು ಅವು ಅಲ್ಲ ಅದ್ಲಿಸ್ಬೇಕು ಅಚ್ಚ ಅಂತ. ಮಾತಾಡ್ದಂಗಲ್ಲ ಬದುಕು. ನೀನ್ ಅದೇ ಕೆಲಸ ನೀನ್ ಮಾಡು. ಎಲ್ಲ ಮಾಡ್ತೀನಿ, ಮಾಡ್ತೀವಿ ಬೆಳಕಲ್ಲ. ನೀವ್ ಹೊಡಿಲಿವ ಒಂದ್ ಇಸ್ರಿನ ಅಲ್ಲ, ಒಂದ್ ಇಸ್ರಿ ಹೊಡೆದೆ ಇದ್ದವ್ರ ಹೊಟ್ಟೆಗೆ ಒಂದ್ ಇಸ್ರಿ ಹೊಡೆದೆ. ಇಸ್ರಿನದು ಒಂದು ಕುಪ್ರಿಕೆನಾ? ಏಯ್ ಸಾಲ್ ಜೋಡ್ಸ್ಕೊಂಡ್ಮೇಲೆ ಹೊಡಿಬೋದು ಬರ ವಿಜಯ್ ಮಾವು. ಗೈಸ್ ಅಷ್ಟೇ ಉಳ್ಕೊಕೊಂಬರಕ್ಕೆ ಹೋಗ್ಬೇಕಂತೆ. ನಾನು ಓದ್ತೀನಿ ನಮ್ಮ ಜೊತೆ ಉಳ್ಕೊಯ್ಯಾಕೆ. ಬರೋದೇನಪ್ಪ ನಾವು ಹೊಡ್ಬಿಟ್ಟು ಫೋನ್ ಮಾಡು. ನಾನು ಹೊಡೆದ್ರೆ ಇವೆಲ್ಲ ಒಬ್ಬ ನೋಡಿ ಹಾಕ್ಬಿಡ್ತೀನಿ, ಬೇಡ ಅದಕ್ಕೇ. ಇಲ್ಲಪ್ಪ ಎಷ್ಟು ನಾನು ಅಲ್ವೇ ಹೊಡಿತೀನಿ, ಹೊಡೆದೇನು ದೊಡ್ಡ ಮಹಾನಿ ಅಲ್ಲ. ಆದ್ರೂ ಅಪ್ಪ ಒಳ್ಳೆ ಹೇಳ್ತದ ಹಂಗೇನೆ. ಎಲ್ಲ ಕಲಿಬೇಕು ಹೊಡಿಯಪ್ಪ. ಒಂದೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಹಂಗೆ 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 ಹೊಡ್ಕೊ.
ಕರೆಕ್ಟಾಗಿ ಸಾಲು ನೋಡ್ಕೊಂಡು ಹಿಡಿ. ಟ್ಯಾಕ್ಟ್ರಿ ಉತ್ಬಿಟ್ರಲ್ಲ ಇಲ್ದಿರೋದು ದನಿನ ವ್ಯವಸಾಯ ಮಾಡೋದು. ಸಾಲು ನೋಡ್ಕೊಂಡು ಹಿಡಿಯೋ. ಅದೆಷ್ಟು ಕುಳ್ಳ ಮಾಡಿದ್ದಿ ಇದನ್ನ ಕುಂಟೆನ ಹಂಗೆ ಇರ್ಬೇಕು, ಬಳಿಬೇಕು ಅದು ಕೆಳಗಡೆ. ಇಡೀ ಉದ್ದ ಬರ್ತಾನೆ. ಸತ್ಯ ಪತ್ಯ ಎಲ್ಲ ಬಳ್ಕೊಂಬೇಕಣದು. ಕರೆಕ್ಟಾಗಿ ಸಾಲು ಒಳಗಡೆ ಸಾಲು ಮೇಲೆ ಹೋಗ್ತದೆ. ಅಲ್ಲಿ ನೋಡ್ಕೊಳ್ಳಲ್ಲ ಮುಂದೆ. ಟ್ಯಾಕ್ಟ್ರಿ ಹೊಲ ಉಳೋದಲ್ಲ, ಇದು ಆಟ. ಅಕ್ಕ ಯಾವ್ದು ಎಳ್ಕೊಳೋದು? ಎಡ್ಗೋಲ್ ಎಳ್ಕ. ಟ್ಯಾಕ್ಟ್ರಿ ಕೂತ್ಕೊಂಡು ಓಡಿಸೋದಲ್ಲಪ್ಪ, ದನಿನ ಬೇಸಾಯ ಬಿಡ್ಬೇಕು. ಕರೆಕ್ಟಾಗಿ ಕರೆಕ್ಟಾಗಿ ಹೋದ ನೋಡಿ. ನಾವು ಏನು ಗೋರಿ ಕಟ್ಟಿಲ್ಲ ಅಂದರೆ ನಾಟಿ ದನ ಹೆಣ್ಣು ದನ ಕಟ್ಟೋದು. ಯಾಕೆಂದರೆ ಒಂದು ಜೊತೆ ಕರುಗಳು ಹಾಕಿದ್ಮೇಲೆ ಅವು 1 ವರ್ಷ 2 ವರ್ಷ ಬಿಟ್ಕೊಂಡು ಇವನ್ನ ಮಾರ್ಕೊಂತೀನಿ. ಇವನ್ನ ಮಾರ್ಕೊಂಡಾದ್ಮೇಲೆ ಅವೇ ದೊಳ್ತವೆ. ಅದೇ ಥರ ಸುಮಾರು ಒಂದು 8 ಜೊತೆ ಹಸುಗಳು ಮರಿದ್ದೀನಿ. ಅದಕ್ಕೆ ಹೆಣ್ಣು ದನ ಕಟ್ಟೋದು ನಾನು. ಹೋರಿ ಯಾವತ್ತೂ ನಾನು ಕಟ್ಟಿಲ್ಲ. ಹೆಣ್ಣು ದನಿನಾಗ ಅದಕ್ಕೆ ಆಯ್ತೆ, ಅದರಿಂದ ಹೆಣ್ಣು ದನ ಕಟ್ತೀನಿ. ಸುಮಾರು ನಾನು ಆರಂಭಕ್ಕೆ ನಿಂತಾಗಿಂದ 8 ಜೊತೆ ಹಸುಗಳು ಮರಿದ್ದೀನಿ. 8 ಜೊತೆ ಕರುಗಳು ಅದ್ರಾಗ ಹುಟ್ಟಿ ಬೆಳೆದವೆ. ತಿರ್ಗಾ 2ರಿಂದ 3 ಲೀಟ್ರ್ ಹಾಲು ಕೊಡ್ತವೆ. ಹಾಲು ಉತ್ಪಾದನೆ ಅದೇ, ಮತ್ತು ಕೆಲಸನೂ ಮಾಡ್ತೀನಿ. ಅದರಿಂದ ಕರುಗಳಿಂದ ಪ್ರಾಫಿಟ್ ಐತೆ ಅಷ್ಟೇ. ಈಗಲೂ ಒಂದು ಜೊತೆ ಕರು ಹಾಕಿದ್ದಾವೆ. ಈ ವರ್ಷ ಇನ್ನು ಈ ಬೇಸಾಯ ಮುಗಿಸ್ಕೊಂಡು ಮಾಡ್ತೀನಿ. ಇನ್ನೊಂದು 2 ತಿಂಗಳಲ್ಲಿ ಆ ಕರುಗಳು ಬರೋ ವರ್ಷಕ್ಕೆ ಆಗ್ತವೆ ಅಷ್ಟೇ. ನಾವು ಎಂದನ ಕಟ್ಟೋದು 14ನೇ ವರ್ಷಕ್ಕೆ ಆರಂಭಕ್ಕೆ ನಿಂತಿದ್ದು ನಾನು. 14 ವರ್ಷಕ್ಕೆ SLCನೂ ಪೂರ್ತಿ ಮಾಡ್ಕೊಳ್ಳಲಿಲ್ಲ ನಾನು. ಏನಪ್ಪ ಆರಂಭದ ಕತೆ ಅಂದರೆ ಬಿಡು, ತಿರುವಾಕಿ ನೋಡಿ. ಅಷ್ಟೇ ಕಣ. ಸಾಲು ನೋಡ್ಕೊಳ್ಳೋ, ಮುಂದೆ ಸಾಲು ನೋಡ್ಕೊಂಡು ಹೊಡ್ಕೊಂಡು. ಬಗ್ಗೆ ಸೊಂಟ ಹೋಗ್ತದಲ್ಲಿ ಕುಳ್ಳ ಮಾಡ್ಕೊಂಡಿದ್ದೀನಿ. ನೀನು ಒಂದೇ ಸುದ್ದಕ್ಕೆ ಮಾಡ್ಕೊಬೇಕಾಯ್ತು. ನನ್ನ ಸುದ್ದಕ್ಕೆ ಇನ್ನೂ ಇಷ್ಟು ನಿನ್ನ ಐಟಿ ಬೇಕು, ನನ್ನ ಐಟಿ ಇರಬೇಕಾಗಿದೆ. ಎಲ್ಲ ದನಿನಲ್ಲೇ ಬೇಸಾಯ ಮಾಡಿದ್ದು, ಒಂದೇ ಒಂದು ಪೈರು ಉಣ್ಣಂಗಿಲ್ಲ ನೋಡ್ರಿ. ಆದರೆ ಟ್ಯಾಕ್ಟ್ರಿಗೆ ಅಂದರೆ ಆ ಕಡೆ ಈ ಕಡೆ ತಿರುಗಿಸೋ ಬರೀ ಬೈಲಾಗ್ತದೆ. ಅದಕ್ಕೋಸ್ಕರ ದನ ಮಡಿಕೊಂಡು ದನಿನಂಗೆ ಆರಂಭ ಮಾಡೋದು. ಹೇಳಪ್ಪ ಗಾಯ್ಸ್, ಇದಕ್ಕೆ ಎಕ್ಸ್ಪೀರಿಯನ್ಸ್ ಇರಬೇಕು. ಸೊಟ್ಟಪಟ್ಟ ಹೋಗ್ತದೆ. ನನ್ನ ಕೈ ಹೊಡೆಯೋಕ್ಕಾಗಲಿಲ್ಲ. ಇಲ್ಲಿ ನೋಡ್ರಿ ಹೆಂಗೆ ಬಂದಿಲ್ಲ ಇದನ್ನ. ಈ ಲೈನ್ ಹೆಂಗೆ ಬಂದಿದೆ ನೋಡ್ರಿ. ಹಿಂಗೆ ಹೋಗ್ಬಿಟ್ಟದೆ. ಇದೆಲ್ಲ ಕರೆಕ್ಟಾಗಿ ಬಂದದೆ. ನೀನು ಹಳೆ ಒಲಿಗೂ ಹೊಸ ಒಲಿಗೂ ಕಂಪ್ಯಾರಿಸನ್ ಮಾಡೋಕೆ ಬರಬಾರ್ದಪ್ಪ. ನೀನು ಎಷ್ಟು ಯಾರು ಹಳಬ, ನೀನು ನಾನು ಹೊಸಬ. ಅದಕ್ಕೆಲ್ಲ ಇಷ್ಟೇ ಗಾಯ್ಸ್. ಇದು ಅಚ್ಕಟ್ಟ ಬೋರ್ಸ್ಕೊಂಡು ಅಪ್ಪನ ಅಡಿಕೆ ಗಿಡ ಕಟ್ಟಪ್ಪ ಅಂತ ಹೇಳಿದೆ ಗಾಯ್ಸ್. ಅದೊಂದು 3-4 ವರ್ಷ ಆಯ್ತು ಅಷ್ಟೇ ಅಡಿಕೆ ಗಿಡ ಕಟ್ಟಿ. ಹೆಂಗೆ ಬೆಳೆದೈತೆ ನೋಡ್ರಿ. ಒಂದು ಕಮ್ಮಿ ಅಂದರೆ ಒಂದು 5 ಎಕರೆ ಐತೆ. ಇಲ್ಲಿಂದ ಸ್ಟಾರ್ಟ್ ಅಲ್ಲಿಂದ ಇಷ್ಟಲಿ ಎಡ್ಡೆಂಡ್ವರೆಗೂ ಆಯ್ತು ಅಡಿಕೆ ಗಿಡ. ನಮ್ಮ ಅಪ್ಪನ ಈ ಥರ ಕಟ್ಟೊಂದಿದ್ದಕ್ಕೆ ಬೋರಾಕ್ಸ ಕಾಸಿಲ್ಲ ಅಂದ್ಬಿಡ್ತು. ಅವ್ರು ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅಡಿಕೆ ಗಿಡನ. ನಮ್ಮ ಅಳದ ಪಕ್ಕನೇ ಲೆಕ್ಕಕ್ಕೆ ನಮ್ದು ಯಾತೋದಿಲ್ಲ ಗೈಸ್ ಅಷ್ಟೇ. ಇವಾಗ ನಮ್ಮ ಅಮ್ಮ ಹುಲ್ಕುಯ್ತದೆ, ಹುಲ್ ತಗೊಂಡು ಬರಬೇಕು. ಅವ ಹಣೆಗೆ ಇದ್ದಕ್ಕದಂತ ಓ ಗೈಸ್ ಹಿಂಗದೆ. ನಾನು ಈ ಕಡೆ ನಮ್ಮ ಕಡೆ ಅಡಿಕೆ ಇದೇ ಸೀಸನ್ ನೋಡಿರೋದು ಈ ಥರ ವರ್ಷ ಅಡಿಕೆ. ನಾನು ಮೊನ್ನೆ ಇದಕ್ಕೆಲ್ಲ ಹೋಗಿದ್ದೆ. ಮೊನ್ನೆ ಇದಕ್ಕೆ ಮಂಗಳೂರು ಸೈಡೆಲ್ಲ ಹೋಗಿದ್ನಲ್ಲ, ಮಂಗಳೂರು ಉಡುಪಿ ಸೈಡೆಲ್ಲ ಹೋಗಿದ್ನಲ್ಲ. ಅಲ್ಲಿ ನೋಡ್ಬೇಕು ಅಡಿಕೆ ಗಿಡ ಸೈಕ್ ಆಗೋತೀರಾ. ಇಷ್ಟಪ್ಪ ಒಂದು ಕೋಳಿ ಮೊಟ್ಟೆ ಅಷ್ಟಪ್ಪ ಅಡಿಕೆ ಗಿಡ. ಅಲ್ಲಿ ಅಡಿಕೆ ಕಾಯಿ ಇಲ್ಲಿ ನಮ್ಮ ಕಡೆ ಅಷ್ಟೊಂದು ಇಳುವರಿ ಇಲ್ಲ. ಬಟ್ ಆ ಕಡೆ ಹೆವಿ ಮಳೆ ಅಲ್ವಾ, ಅದಕ್ಕೂ ಇದಕ್ಕೂ ಚೆನ್ನಾಗಿ ಪರವಾಗಿಲ್ಲ. ಇದು ಚೆನ್ನಾಗೆಲ್ಲ ಮೇಂಟೈನ್ ಮಾಡ್ತಾರೆ. ಆರೆಂಜ್ ಅದೇ ನಾನು ಇಂದ ಡಿಗ್ರಿಗೆ ಜಾಯ್ನ್ ಆಗಿದೆ ಗೈಸ್. ಆ ಅಡಿಕೆ ಗಿಡ ಹಾಕ್ದಾಗ ಕರೆಕ್ಟ್ ಡಿಗ್ರಿ ಸ್ಟೂಡೆಂಟ್ ನಾನು ಅವಾಗ. ನೋಡಿರಿ ಡಿಗ್ರಿ ಮುಗಿದು ಎಲ್ಲ ಮುಗಿಸಿ ಆಚೆ ಬರ್ಸೋಕೆ ಅಷ್ಟು ರೇಂಜಿಗವೆ ಚೆನ್ನಾಗಿ ಬೆಳೆದವು. ನಾವು ಹಾಕಿರಿ ಸಗಲ ವೈಲ್ಗೆ. ಇವತ್ತು ನನಗೆ ಯಾವ ಕೆಲಸನೂ ಬೇಕಾಗಿಲ್ಲ, ಯಾವ ಪ್ಯಾಕೇಜು ಬೇಕಾಗಿರಲಿಲ್ಲ. ಅಡಿಕೆಗಳೇ ನೋಡ್ಕೊಂಡು ಇದ್ಬಿಟ್ಟು ಆಗೋದು. ಬಟ್ ಆದರೆ ಹಂಗೆ ಆಗಲಿಲ್ಲ. ಮಾಡಿದ್ರೆ ನಾವೇ ಮಾಡ್ಬೇಕಷ್ಟೇ. ಹಂಗೆ ನಮ್ಮ ಮನೇಲಿ ಅವತ್ತಿನ ಕಾಲದವ್ರ ಥರ ರಾಗಿ ಅವ್ರೆ. ಬಟ್ ಬೋರ್ ಒಂದು ಹಾಕ್ಸ ಏನೋ ಒಂದು ಮಾಡ್ಬೋದು. ನೋಡೋಣ, ಈ ಸಲ ಪ್ಲಾನ್ ಐತೆ ಗೈಸ್. ಈ ಸಲ ಬೇಸಿಗೆ ಈ ಬೆಳೆ ಮುಗಿಸ್ಕೊಂಡು ಇದಾದ್ರಿದಂಗೆ ಬೋರ್ ಹಾಕ್ಸೋ ಪ್ಲಾನ್ ಐತೆ. ಮಾಡಿದ್ದೀನಿ ಬೋರ್ ಹಾಕ್ಸ್ಲೇಬೇಕು ಅಂತ. ನಮ್ಮ ಅಪ್ಪನ ಮಾತಾಡೈತೆ ಅಲ್ಲಿ ಹಾಕ್ಸೋಣ ಅಂತ. ಆಮೇಲೆ ನೋಡಬೇಕು, ಇಂಟ್ರೆಸ್ಟ್ ಇರ್ತದೆ ಮಾಡೋಕ್ಕೆ ಕೆಲಸನ. ಹಂಗೆ ಕತೆ. ಇದು ನಮ್ಮೂರಿನ ವೆದರು. ಇದೇ ಊರ ಹತ್ರನೇ ಇರೋ ನಮ್ಮದು ಜಮೀನು. ಇಲ್ಲೇ ಊರು. ಅಲ್ಲೆಲ್ಲ ಮನೆಗಳೆಲ್ಲ ಕಾಣ್ತಾ ಇರ್ಬೋದು ನಿಮ್ಗೆ. ಸಂಜೆಗೆ ಎತ್ತು ತೆಂಗಿನ ಮರ ಅಡ್ಡ ಐತೆ. ಅಲ್ಲೆಲ್ಲ ಮನೆಗಳೆಲ್ಲ ಕಾಣ್ತಾವಲ್ಲ, ಅಲ್ಲೇ. ಸೊ ಇದು ಇಲ್ಲೇ ಹೊಲ ಇರೋದು. ಆ್ಯಕ್ಚುಲಿ ಇದಕ್ಕೆ ನಮ್ಮ ಮನೆಯಿಂದ ಇಲ್ಲಿಗೆ ಒಂದು 200-300 ಮೀಟ್ರ್ ಆಗ್ತದೆ. ಅಲ್ಲಿರೋವಲ್ಲ ಆಲ್ಮೋಸ್ಟ್ ಅಲ್ಲಿ 1 ಕಿಲೋಮೀಟ್ರ್ ಮೇಲೆ ಆಗ್ತದೆ. ಇದೇ ಹತ್ರ ಇರೋದು ಸದ್ಯಕ್ಕೆ. 2 ಎಕರೆ 1 300 ಮೀಟ್ರ್ ಐತೆ. ಇನ್ನೊಂದು 2 ಎಕರೆ 1 ಕಿಲೋಮೀಟ್ರ್ ಮೇಲೆ ಐತೆ.
ಹಾವಲ್ಗೆ 1 ಕಿಲೋಮೀಟ್ರ್ ದೂರ ಹೋಗಬೇಕು. ಇದು ಜಸ್ಟ್ ಇಲ್ಲೇ ಹತ್ತೆ ಒಂದು 2 ನಿಮಿಷ ಓಡ್ಕೊಂಡ್ಬಿಡ್ಬೋದು, ಅಷ್ಟು ಹತ್ರ ಐತೆ. ಗೈಸ್ ಶಿಫ್ಟೆಡ್ ಟು ನೆಕ್ಸ್ಟ್ ಡ್ಯೂಟಿ. ನೋಡಿ ಅದೇ ನೀರೆಲ್ಲ ತೇಬೇಕು ಒಡೆಯಸಿಂದ ನುಗ್ಗೋಬೇಕು ತೆಪ್ಪೆ. ಹಾಂ ತೆಪ್ಪೆಕು ನೋಡ ಒಡೆಯಸಿಂದ. ಕುಯ್ಲೇಬೇಕಪ್ಪ ಎಂಥದ್ದು ಕಾಲು ನೋಡಾಗ ರಚಡಿ ಪಚಡಿ ಆಗದೆ. ತೊಟ್ಟಿಗ್ತದೆ ಕೆಸರಿಲಿ, ಕೆಸರು ತೊಟ್ಟಿಗ್ತದ ನೋಡಪ್ಪ. ಇಲ್ಲಿ ದನ ಮೇಯಿಸ್ಬೇಕು ಅಂದ್ರೆ ಒಟ್ಟು ತೊಟ್ಟಿಗ್ತದೆ ಇಲ್ಲಿ ಬೊಗಡ. ನಾನು ಅದಕ್ಕೆ ಕಾಲೇಜ್ ಮುಗಿತಲ್ಲ ಇನ್ನೊಂದು 2 ವರ್ಷ ಥರ ಅನ್ಕೊಂಡಿದ್ದೆ. ತಂದು ಬೋಲ್ನೇ ಹಾಕ್ತೀನಿ ನೀನು, ಇರೋವೇನು ಹಾಕಲ್ಲ, ನೀನು ಹಾಕ್ತಿ ಬೋಲ. ಇನ್ನೂ ಕೆಲಸ ಸಿಗ್ಲಿಲ್ಲ, ಏನು ಮಾಡೋದು? ಹೋಗ್ಬೇಕಪ್ಪ ಹುಡಿಕೊಂಡು. ಕೆಲಸ ಸಿಗ್ಲಿಲ್ಲ ಅಂದ್ರೆ ನಮ್ಮ ತ ಕುಡಿಕೊಂಡ್ ಬರ್ತದೆ, ನಾವು ಹುಡಿಕೊಂಡು ಹೋಗ್ಬೇಕು ಕೆಲಸನ. ಗೈಸ್ ನಮ್ಮ ಅಪ್ಪನ ಅಲ್ಲೇ ನೋಡ್ರಿ, ಅಲ್ಲಿ ಕಾಣ್ತಾ ಇದ್ದೆ ನಮ್ಮ ಅಪ್ಪ ಅಲ್ಲಿ 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 ಕಾಯ್ತಾ ನೋಡ್ರಿ ನಮ್ಮ ಅಪ್ಪ. ಗೈಸ್ ಈ ಕಡೆಯಿಂದ ಸಂಜೆ ಬರ್ತಾ ನೋಡ್ರಿ, ಇವಾಗ ನಾ ಬಂತು ನೋಡ್ರಿ ಅಲ್ಲಿ ಆಯ್ತು ನಮ್ಮಪ್ಪ. ಹಂಗೆ ಮತ್ತೆ ಇವಾಗ ಇಲ್ಲಿ ಕುಯ್ಕಿರೋ ಹುಲ್ಲನ್ನ ತಗೊಂಡೋಗಿ ಮನೆಗೆ ಹಾಕ್ಬಿಟ್ಟು ನಾನು ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಊಟ ತಿನ್ಬಿಟ್ಟು ದನ ಹೊಡ್ಕೊಂಡು ಹೋಗ್ಬೇಕು. ಹೊಲ್ದಾಗ ದನ ಮೇಸಕ್ಕೆ ಅಷ್ಟೇ ಕೆಲಸ, ಇನ್ನೇನಿಲ್ಲ ನಮ್ಮದು. ಇನ್ನೂ ಬೇಜಾನ್ ಕೆಲಸಗಳಿವೆ. ಒಂದು ಸ್ವಲ್ಪ ಸಿಟಿಗೆ ಹೋಗ್ಬೇಕಾಯ್ತು. ಆ ಥರ ಎಲ್ಲ ಮಾಡ್ಕೊಂಡು ಓಡಾಡ್ಕೊಂಡು ಬರೋಷ್ಟೊತ್ತಿಗೆ ಗೋವಿಂದ ಗೈಸ್ ನಮ್ಮ ಜೀವನ ಏನಂತ ಮಾಡೋಣ. ನಮ್ಮ ಹಳ್ಳಿ ಕಡೆ ಇರೋರಿಗೆ ಏನೋ ಕೆಲಸಗಳನ್ನ ಬೇಜಾನವೇ, ಆದರೆ ಆಡ್ಕೊಂತಾರೆ ಗಾಯಿಸಿ. ನನ್ನ ಮಗ ಓದ್ಬಿಟ್ಟು ಇಷ್ಟೆಲ್ಲ ಮಾಡೋವನೇ ನೋಡಿ ಹೆಂಗೆ ಕೆಲಸ ಮಾಡ್ಕೊಳವನೇ ಅಂತ ಆಡ್ಕೊಂತಾರೆ. ಏನೇನೋ ಮೋಟಿವೇಶನ್ ಬರ್ತದೆ, ಬೇರೆ ಆಡ್ಕೊಂಡ್ರೆ ನಮಗೇನಂತೆ ನಾವು ಚೆನ್ನಾಗಿದ್ದೀವೋ ನೆಮ್ಮದಿ ಜೀವನ ಮಾಡ್ತಾಯಿದ್ದೀವಿ ಅಂತ. ಆದ್ರೂ ಇಷ್ಟೆಲ್ಲ ಓದ್ಬಿಟ್ಟು ಮನೆಗಿದ್ದೀವಲ್ಲ ಅಂತಂದ್ರೆ ನಮಗೆ ಒಂದ್ಸರಿ ಗಿಲ್ಟ್ ಕಾಡ್ತದೆ. ಅದನ್ನೆಲ್ಲ ಹೆಂಗೆ ಸಹಿಸ್ಕೊಂಡು ಜೀವನ ಮಾಡೋದಂತೆ ತಲೆ ಕಟ್ತದೆ ಒಂದೊಂದ್ಸರಿ. ಅದಕ್ಕೆ ಡಿಪ್ರೆಷನ್ ಹೋಗಿ ತಲೆನೋವು ಹೋಗ್ತದೆ ನನಗೆ. ಅದೇನಮ್ಮ ಇವರು ಅಷ್ಟೇ ಇಷ್ಟು ಓದಿಸಿ ನನ್ನ ಮಗು ಲಕ್ಷ ಕೊಟ್ಟು ಗೋಬೆ ನನ್ನ ಮಗ ನೋಡಿ ಇಲ್ಲಿ ಮನೆ ತಗ ತೀರಿಕೊಂಡು ಅವನೇ ಅಂತ ಇವರು ಅಂತ ಬೇಕಾದ್ರೆ ಒಂದು ದಿವಸ. ಇವಾಗ ಸ್ಟಾರ್ಟಿಂಗಲ್ಲಿ ಕಾಲೇಜ್ ಮುಗಿಂದ ಒಂದು 3-4 ದಿವಸ ಆಗೋದಷ್ಟೇ, ಒಂದು 5 ಕಮ್ಮಿ 4 ದಿವಸ ಆಯಿತು. ಇವಾಗ ಸುಮ್ಮನೆ ಇರ್ತಾರೆ, ಬಿಡು ಅಂತ ಒಂದು ವಾರ ತಕ್ಕ ಇರ್ತಾರೆ, 15 ದಿವಸ ಆಗ್ತಾರೆ. ಆಮೇಲೆ ಸ್ಟಾರ್ಟ್ ಮಾಡ್ಕೊಂತಾರೆ. ನಮ್ಮ ಅಮ್ಮ ಇಲ್ಲ ನಮ್ಮ ಅಪ್ಪ ಅಂತದೆ, ಶನಿ ನನ್ನ ಮಗನೇ ಓದೋಳು ಮನೆ ಬಿದ್ದಿದ್ದೆಲ್ಲೋ ಏನೋ ಬಂದಿರೋ ನಿಂಗೆ ಬರಬಾರ್ದು ಅಂತ. ಎಲ್ಲರ ಮನೆಗೂ ಕಾಮನ್ ಇದೆಯಲ್ಲ. ಅದೇನಮ್ಮ ನೀನು ಹಂಗೇನದು ನೋಡಿ ಸತ್ಯ ಅಂತೆ ಅಡಿಕೆ ಪಟ್ಟೆ ಬಿತ್ತು. ದುಡ್ಡು ಕೊಟ್ಟು ಇಷ್ಟೊಂದು ಓದಿಸಿರೋದು ಹೆಂಗಪ್ಪ? ಸಿಗ್ಲಿಲ್ಲ ನಾವೇನಪ್ಪ ಮಾಡೋದು? ದನ ಮೇಯಿಸಿ ಅದಕ್ಕೆ ಅದೇ ಮಾಡ್ತೀನಿ ಅಂತ ಹೇಳ್ರಿ, ಎಲ್ಲ ಆಡ್ಕೊಂತಾರಲ್ಲ. ಏನು ಮಾಡಲಿ ಹೇಳಿ, ನಾನು ಕಷ್ಟ ಯಾರಿಗೆ ಅಂತ ಹೇಳಿ. ವಸಂತಮ್ಮ 10 ಗಂಟೆ ಕಣಮ್ಮ, ಹೊಟ್ಟೆ ಕೂಳಿಲ್ಲ, ಬಾಯಿಲಿ ಬಿಗಿತೀನಿ ನಾನು. ಹೊಟ್ಟೆ ಇಟ್ಕೊಳ ನಿನಗೆ ಇಲ್ಲ, ಇನ್ನು ಕೂಳಿಲ್ಲ, ಏನಿಲ್ಲ, ನೀರಿಲ್ಲ. ಬೆಳಗ್ಗೆ ನೀರು ಕುಡ್ದಿಲ್ಲ, ಟೀನು ಕಾಲು ಏನು ಕುಡ್ದಿಲ್ಲ, ಹಂಗೆ ಬಂದಿದ್ದೀನಿ ಎದ್ದಿ. ಇಲ್ಲ ನಿದ್ದೆ ಮಾಡಿದ್ದೆ ನಾನೇನು. ಕುಡಿತಾ ಬಿಗಿತೀನಿ, ಕುಡಿತಾ. ಗೈಸ್ ಟಾಟಾ ಬಾಯ್ ಬಾಯ್ ವಸಂತಮ್ಮಗೆ. ಸರಿ ಆಯ್ತು, ಹಾಕೊಂಡೋಗ್ತೀನಿ. ಗೈಸ್ ನಮ್ಮ ಅಮ್ಮ ಇವಾಗ ಫೈನಲಿ ದನಗಳೆಲ್ಲ ಮೇಯ್ಸಕ್ಕೆ ಹೊಡ್ಕೊಂಡು ಹೋಗ್ತೈತೆ. ನಮ್ಮ ಅಮ್ಮ ಒಂದೇ ಹೋಯ್ತು, ನಮ್ಮ ಅಪ್ಪಲ್ಲಿ ಕುಂಟೆ ಹೊಡಿತೈತಲ್ಲ ಅದಕ್ಕೆ. ಸೊ ನನಗೆ ಬೇರೆ ಕೆಲಸ ಇದೆ. ನಾನು ಅಲ್ಲಿ ತಗೊಂಡು ಕುಂಟೆ ಈ ಹೊಲ್ತೈತಿ ತಗೊಂಡು ಆ ಹೊಲ್ದಾಗಿ ಬಂದಿದ್ದು ಕುಂಟೆ ಹೊಡಿಯೋದಂಥದ್ದು. ಅಲ್ಬೆ ಬಂದಿದ್ದೀನಿ ಪೈರಿಗೆ ಕಾಳೆ ಹೊಡೆಯೋಕ್ಕೆ, ಕುಂಟೆ ಹೊಡೆಯೋಕ್ಕೆ. ಸೊ ಅಷ್ಟೇ ಕೆಲಸ.